ನಮಸ್ಕಾರ ಗೆಳೆಯರೆ, ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ನೋಡಿ, ಇಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶವರ ಕಚೇರಿ ಚಾಮರಾಜನಗರ ಇಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಗೆಳೆಯರೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಚಾನಲ್ ನೆನಪಾಗ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತಕ್ಕಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಗೆಳೆಯರೆ. ನೋಡಿ, ನೇಮಕಾತಿ ಪ್ರಕಟ ಆದ ದಿನಾಂಕ ಬಂದುಬಿಟ್ಟು 7/3/2026 ನೇಮಕಾತಿ ಪ್ರಕಟಣೆ ಆಗಿರುತ್ತೆ. ವಿಷಯ: ಚಾಮರಾಜನಗರ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚು ನಕಲುಗಾರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆಯ್ಕೆಯನ್ನು ಮಾಡಲಾಗ್ತಿದೆ ಗೆಳೆಯರೆ. ನೋಡಿ, ಮೇಲ್ಕಂಡ ಅಧಿಸೂಚನೆಯ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯ ಘಟಕ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 4 ಬೆರಳಚ್ಚು ನಕಲುಗಾರರ ಹುದ್ದೆಗಳಿಗೆ ಮತ್ತು 2 ಹಿಂಬಾಕಿ ಹುದ್ದೆಗಳು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 13/4/2026 ಲಾಸ್ಟ್ ಡೇಟ್ ಆಗಿರುತ್ತೆ ಗೆಳೆಯರೆ. ಅದರ ಬಗ್ಗೆ ಕೆಳಗಡೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಅರ್ಜಿಗಳನ್ನು ಕಡ್ಡಾಯವಾಗಿ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ನಲ್ಲಿ ನೀವು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ದಿನಾಂಕ 13/3/2026 13/4/2026 ರಾತ್ರಿ 12 ಗಂಟೆವರೆಗೆ ಮಾತ್ರ ಸಲ್ಲಿಸತಕ್ಕದ್ದು. ನೀವು ಪೇಮೆಂಟ್ ಮಾಡಲಿಕ್ಕೆ 16/4/2026 ಲಾಸ್ಟ್ ಡೇಟ್ ಆಗಿರುತ್ತೆ. ನೋಡಿ, ದೂರವಾಣಿ, ನೀವು ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ನಿಮ್ಮ ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ಅಡ್ರೆಸ್ಸನ್ನು ಕಡ್ಡಾಯವಾಗಿ ನಮೂದಿಸಬೇಕಾಗುತ್ತೆ. ಆನ್ಲೈನ್ ಹೊರತುಪಡಿಸಿ ಖುದ್ದಾಗಿ ಅಂಚೆ ಮೂಲಕ ಇನ್ಯಾವುದೇ ರೀತಿಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲು ಪರಿಗಣಿಸಲ್ಲ ಇಲ್ಲಿ ಯಾವುದೇ ರೀತಿ, ಸರಿನಾ? ಅಂಚೆ ಮೂಲಕ ಆಗಿರ್ಬೋದು, ಖುದ್ದಾಗಿ ಅಥವಾ ಆನ್ಲೈನ್ ಮೂಲಕ ಹೊರತುಪಡಿಸಿ ಇಷ್ಟರಲ್ಲಿ ಮಾತ್ರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 6 ಆಗಿರುತ್ತೆ. ನೋಡಿ, ವೇತನ ಶ್ರೇಣಿ ಮಂತ್ಲಿ ಸ್ಯಾಲ್ರಿ 34,000ದಿಂದ ಪ್ರತಿ ತಿಂಗಳು ಇಂಕ್ರಿಮೆಂಟ್ ಆಗಿ ಒಟ್ಟು 67,600 ರೂಪಾಯಿಗಳು ಒಂದು ಮಂತ್ಲಿ ಸ್ಯಾಲ್ರಿ ಆಗಿರುತ್ತೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 34,000 ಆಗಿರುತ್ತೆ ಗೆಳೆಯರೆ. ಹುದ್ದೆಗಳ ವರ್ಗೀಕರಣ ನೋಡಿ, ಪರಿಶಿಷ್ಟ ಜಾತಿ ಅಂಗವಿಕಲರಿಗೆ 1 ಹುದ್ದೆ ಹಿಂಬಾಕಿ ಹುದ್ದೆ ಆಗಿರುತ್ತದೆ. ಪ್ರವರ್ಗ 2A ಅಂಗವಿಕಲರಿಗೂ ಕೊಟ್ಟಿದ್ದರಿಂದ 1 ಹುದ್ದೆ ಖಾಲಿ ಇರುತ್ತೆ. ಸಾಮಾನ್ಯ ವರ್ಗ ಮಹಿಳೆ 1 ಹುದ್ದೆ, ಪ್ರವರ್ಗ 1 ಮಹಿಳೆಯರಿಗೆ 1 ಹುದ್ದೆಯಲ್ಲಿ ಖಾಲಿ ಇರುತ್ತೆ. ಒಟ್ಟು 4 ಹುದ್ದೆಗಳು ಖಾಲಿಯಾಗಿವೆ. ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದರೆ ದ್ವಿತೀಯ PUC ಅಥವಾ ಅದಕ್ಕೆ ತತ್ಸಮಾನ ಯಾವುದೇ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ನೋಡಿ, ಸೆಕೆಂಡ್ PUC ಯಾರು ಡಿಪ್ಲೊಮಾದವರು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಗೆಳೆಯರೆ. ನೋಡಿ, ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ನಡೆಸಿರುವ ಕಿರಿಯ ದರ್ಜೆ ಜೂನಿಯರ್ ಗ್ರೇಡ್ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಬೆರಳಚ್ಚು ವಿಷಯದಲ್ಲಿ ತೇರ್ಗಡೆ ಹೊಂದಿರಬೇಕು ಅಂಥವರು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಗೆಳೆಯರೆ. ನೇಮಕಾತಿ ವಿಧಾನ ನೋಡಿ, ಬೆರಳಚ್ಚು ನಕಲುಗಾರರು ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಉಕ್ತ ಲೇಖನದಲ್ಲಿ ಕೊಡುವ ವಿಷಯವನ್ನು ಬೆರಳಚ್ಚು ಮಾಡುವ ಸಾಮಾನ್ಯ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಸಂದರ್ಶನ ನಡೆಸಲಾಗುವುದು. ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳು 100 ಮತ್ತು ಪರೀಕ್ಷೆ ಪಾಸಾಗಲು 50% ಗಳಿಸಿರಬೇಕು, ಸರಿನಾ? ಅವ್ರು ನಡೆಸ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ 50% ನೀವು ಮಾರ್ಕ್ಸನ್ನು ತಗೊಂಡ್ರೆ ನಿಮಗೆ 1:5 ಅನುಪಾತದಲ್ಲಿ ನಿಮಗೆ ಇಂಟರ್ವ್ಯೂನ ಕೊಡ್ತಾರೆ ಗೆಳೆಯರೆ. ಮೇಲೆ ತಿಳಿಸಿರುವ ಹುದ್ದೆಗೆ 5 ಅಂಕಗಳನ್ನು ಸಂದರ್ಶನಕ್ಕೆ ನಿಗದಿ ಮಾಡಲಾಗಿದೆ. ಆಯ್ಕೆ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯಪತ್ರ ಅನ್ವಯ ರೂಲ್ ಪ್ರಕಾರ ಪ್ರಕಟಿಸಲಾಗುವುದು. ವಯೋಮಿತಿ ಸಡಿಲಿಕೆ ನೋಡೋದಾದರೆ ಸಾಮಾನ್ಯ ವರ್ಗದ 18 ವರ್ಷ ನಿಮಗೆ ಕಡ್ಡಾಯವಾಗಿ ಆಗಿರಲೇಬೇಕು ಅರ್ಜಿ ಸಲ್ಲಿಸಲಿಕ್ಕೆ. ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸಾಮಾನ್ಯ ವರ್ಗ 35+5 ವರ್ಷ ಮೀರಿರಬಾರದು. ಪ್ರವರ್ಗ 2A 2B 3A 3Bನವರಿಗೆ 38+5 ವರ್ಷ ಮೀರಿರಬಾರದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1ರಲ್ಲಿ 40+5 ವರ್ಷ ಮೀರಿರಬಾರದಾಗಿರುತ್ತೆ, ಸರಿನಾ? ನೋಡಿ, ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಶುಲ್ಕ ನೋಡಿ, ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇಲ್ಲಿ
ಅಪ್ಲಿಕೇಶನ್ ಫೀಸ್ನ ನಿಗದಿಪಡಿಸಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇಲ್ಲಿ ಇರುವುದಿಲ್ಲ. ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಮೂಲಕ ನೀವು ಪಾವತಿಸಬೇಕಾಗುತ್ತೆ ಒಂದು ಅಮೌಂಟ್ನ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. ನೋಡಿ, ಇಷ್ಟು ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋಕ್ಕೂ ಮುಂಚೆ ತಿಳ್ಕೊಬೇಕಾದ ಒಂದು ವಿಷಯಗಳಾಗಿರುತ್ತೆ. ನೀವು ಅಪ್ಲೈ ಮಾಡಬೇಕಾದ್ರೆ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಲು ದಿನಾಂಕ 13/4/2026 ರಾತ್ರಿ 11:59 ಮತ್ತು ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 16/4/2026 ರಾತ್ರಿ 11:59 ಅವಕಾಶವಿರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೆಳೆಯರೆ. ಇಷ್ಟು ಈ ಒಂದು ವಿಡಿಯೋದ ಸಂಪೂರ್ಣವಾದ ಮಾಹಿತಿಯಾಗಿರುತ್ತೆ. ಇದೇ ಥರದ ಎಲ್ಲ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾವು ಆಗ್ತಕ್ಕಂಥ ಎಲ್ಲ ಜಾಬ್ಗಳ ಬಗ್ಗೆ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸಿಗ್ತೀನಿ ಇದೇ ರೀತಿ ಜಾಬ್ ಇನ್ಸ್ಟ್ರಕ್ಷನ್ ತಗೊಂಡು. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ ಅಂತ ಹೇಳ್ತಾ ಬಾಯ್.